ಕ್ರಿಕೆಟ್ ಚಲೋ ಆಡ್ತಾನಂತ ಮ್ಯಾಚ್ ಆಡ್ಲಿಕ್ಕೆ ಹೋಗಬೇಕು, ಒಂದು 20 ದಿವಸ ಆಸ್ಟ್ರೇಲಿಯಾ ಕಳಿಸ್ಬಿಟ್ರು. 3 ತಿಂಗಳು ಸರಿಯಾಗಿ ಸಾಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. SSLC ಬರ್ತದಲ್ಲ ಪರೀಕ್ಷಾ, ಬಂದ ಕಷ್ಟಪಟ್ಟು ಓದ್ತಿದ್ದ, ಪ್ರಿಪರೇಟರಿ ಪರೀಕ್ಷಾ ಬರೇ ಬರ್ತಾವಲ್ಲ, ಕೂತಿದ್ದ, ಮಾರ್ಕ್ಸ್ ಕಾರ್ಡ್ ಕೊಟ್ಟಾರೆ, ಮಾರ್ಕ್ಸ್ ಅವು ಚಲೋ ಇಲ್ಲ, 40-42 ಮಾರ್ಕ್ಸ್ ಬಂದವ. ತಮ್ಮ ತಾಯಿಗೆ ತೋರ್ಸ, ನನ್ನ ಹೆಂಡತಿ ತೋರ್ಸಾನ. ಯಾಕೆಂದ್ರೆ ಏನು ಎಲ್ಲ ಮಾರ್ಕ್ಸ್ 40-42 ನಿಮ್ಮ ಅಪ್ಪರೇ ಪ್ರಿನ್ಸಿಪಾಲ್ ನೀ ಹೆಂಗಿದ್ಯಲ್ಲೋ ಅಂತ ಅಂದಿರ್ಬೇಕು. ನಾ ಸಾಯಂಕಾಲ ಮನೆಗೆ ಹೋದ್ಮೇಲೆ ಊಟ ಮಾಡಿ ಕೂತೀನಿ, ನನ್ನ ಕಣ್ಣಂಚು ಯಾರೋ ನಿಂತಂಗ್ ಕಾಣಿಸ್ತು. ನೋಡಿದೆ ನಿಂತಿದ್ದೀವ, ಯಾಕೋ ಅಂದೆ, ಧ್ವನಿ ನಡುತ್ತಿತ್ತು. ಅಪ್ಪ ಪ್ರೋಗ್ರೆಸ್ ಕಾರ್ಡಿಗೆ ಸೈನ್ ಮಾಡ್ಬೇಕು ಅಂದ. ತೊಂಬ ಇಲ್ಲ ಅಂದೆ. ನೋಡಿದೆ ಅದೇನು ಬ್ರಹ್ಮವಿದ್ಯೆ, ನೋಡಿದ್ರೆ ಗೊತ್ತಾಗ್ತದೆ ಮಾರ್ಕ್ಸ್ ಕಮ್ಮಿ ಒಂದು. ತಲೆ ಎದ್ದು ನೋಡಿದೆ, ಇಲ್ಲೇ ನಿಂತಿತ್ತು ಕಣ್ಣೀರು. ಒಂದ್ ಚೂರು ಬೈದ್ರೆ ಬಳ ಬಳ ಕಣ್ಣ ನೀರು ಬರ್ತಿತ್ತು. ಪೆನ್ ಎಲ್ಲೋ ಅಂದೆ, ಸುಯಿ ಅಂತ ಹೋದ, ಪೆನ್ ತಂದು ಕೊಟ್ಟ. ನಾನೇನ್ ನೋಡ್ಲೇ ಇಲ್ಲ, ಸೈ ಮಾಡಿದೆ. ಬಿಡೋ, ಯು ಆರ್ ಇಂಟೆಲಿಜೆಂಟ್ ಬಾಯ್, ಕ್ರಿಕೆಟ್ ಆಡಿದೆಲ್ಲ ಹಿಂಗಾಗಿದೆ, ಫೈನಲ್ ಎಕ್ಸಾಮ್ ಚಲೋ ಮಾಡ್ತೀವಿ ಹೋಗಿ, ಒಂದು ಸೈನ್ ಮಾಡ್ಕೊಟ್ಬಿಟ್ಟೆ. ಆ ಪ್ರೋಗ್ರೆಸ್ ಕಾರ್ಡ್ ತಗೊಂಡು ತನ್ನ ಕೋಲಿಗೆ ಹೋಗ್ಲಿಲ್ಲ, ಸೀದಾ ಓದಿ ಅಡಿಗೆ ಮನೆಗೆ ಹೋದ. ಅಮ್ಮ ಹೇಳ್ದ, ಅಮ್ಮ ಅಪ್ಪ ಬೈಲೇ ಇಲ್ಲ. ಅವನ ನಕ್ಕದ್ ನೋಡಿದಾಗ ಕ್ಯಾನ್ ಗಿವ್ ₹1 crore ಆನ್ ಹಿಸ್ ಸ್ಮೈಲ್. ಆಮೇಲೆ ಮುಂದೆ ಇಂಗ್ಲೆಂಡ್ ಹೋದ, MS ಮಾಡ್ಲಿಕ್ಕೆ ಹೋದ, ಅಲ್ಲಿ ಗೋಲ್ಡ್ ಮೆಡಲ್ ಬಂತು. ನಾನು ಒಂದು ಮೇಲ್ ಕಳಿಸಿ ಕಾಯ್ದಿಟ್ಕೊಂಡಿದ್ದೀನಿ ಅದನ್ನು. ಅವ್ನು ಬರೀತಾನೆ, ಅಪ್ಪ ಐ ಡೋಂಟ್ ನೋ ವೆದರ್ ಯು ರಿಯಲೈಸ್, ನಾನು ಬೈಲಾರ್ದ ಪ್ರೋಗ್ರೆಸ್ ಕಾರ್ಡ್ ಸೈನ್ ಮಾಡಿದಲ್ಲ, ಅವತ್ತೇ ನನ್ನ ಜೀವನ ದೊಡ್ಡ ತಿರು ಬಂತು, ಶಿಕ್ಷಣಕ್ಕೆ ತಿರು ಬಂತು. ದೆನ್ ಐ ರಿಯಲೈಸ್, ಅವ್ನು ಬರೀತಾನೆ, ಐ ರಿಯಲೈಸ್ ದಟ್ ಮೈ ಫಾದರ್ ವುಡ್ ಸ್ಟ್ಯಾಂಡ್ ಬೈ ಮೀ ವೆನ್ ಐ ಫೇಲ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು